ನಮಸ್ಕಾರ, ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ. ನಮ್ಮೊಟ್ಟಿಗೆ ನೇರ ಮಂಥನದಲ್ಲಿ, ನೇರ ಮಾತುಕತೆಯಲ್ಲಿ, ನೇರ ಸಂವಾದದಲ್ಲಿ ಮಂಡ್ಯದ ಸಂಸದೆ, ಒನ್ ಆಫ್ ದಿ ಯಂಗೆಸ್ಟ್ ಸೂಪರ್ ಸ್ಟಾರ್ಸ್ ಆಫ್ ಇಂಡಿಯಾ ಆಗಿದ್ದಂಥವರು ಮೇಡಮ್ ಸುಮಲತಾ ಅವರು. ಈಗಿನ ರಾಜಕೀಯ ಸ್ಥಿತ್ಯಂತರಗಳ ಬಗ್ಗೆ ಅವರನ್ನ ನೇರವಾಗಿ ಪ್ರಶ್ನೆ ಕೇಳ್ತೀನಿ. ಐ ಆಮ್ ವೆರಿ ಶ್ಯೂರ್ ಅವರು ಅತ್ಯಂತ ನೇರವಾಗಿ ಮತ್ತು ಅಷ್ಟೇ ಸರಳವಾಗಿ ಉತ್ತರ ಕೊಡ್ತಾರೆ. ಮೇಡಮ್, ಬಹಳ ಗೌರವದ ಸ್ವಾಗತ. ವೆರಿ ಹಾರ್ಟಿ ವೆಲ್ಕಮ್ ಟು ಯು. ನಮಸ್ಕಾರ. ಧನ್ಯವಾದಗಳು. ನಾನು ಇವತ್ತು ಚಂದನ್ ಶರ್ಮಾ ಆಗಿ ಅಲ್ಲ, ಅಥವಾ ವಿಸ್ತಾರ ನ್ಯೂಸಿಂದ ಬಂದಿದ್ದೀನಿ ಅಂತಲ್ಲ, ಮಂಡ್ಯದ ನಿಮ್ಮ ಒಬ್ಬ ಮತದಾರ ಅಂತ ಅಂದ್ಕೊಳ್ಳಿ ನನ್ನ ಇವತ್ತು. ಶ್ಯೂರ್. ಆ ಸ್ಥಾನದಲ್ಲಿ ನಿಂತು ನಿಮಗೆ ಹಲವು ಪ್ರಶ್ನೆಗಳನ್ನು ಕೇಳ್ತೇನೆ. ಇಸ್ ದಟ್ ಓಕೆ ವಿತ್ ಯು? ಖಂಡಿತ. ಫ್ಯಾಂಟಾಸ್ಟಿಕ್. ಸೊ ಈ ಸಲ ನೀವು ಮಂಡ್ಯದಿಂದ ಅಭ್ಯರ್ಥಿ ಆಗಬೇಕು ಅಂತ ಬಹಳ ಆಸೆ ಪಡ್ತಾ ಇದ್ದೀರಿ, ಬಹಳ ಕನಸುಗಳಿದ್ದಾವೆ, ಅದರ ಬಗ್ಗೆ ಯಾವ ಅನುಮಾನ ಕೂಡ ಇಲ್ಲ. ನೀವೇ ಸುಮಾರು ಕಡೆಗಳಲ್ಲಿ ಹೇಳ್ಕೊಂಡಿದ್ದೀರಿ. 100ಗೆ ಎಷ್ಟು % ಅದು ನಿಜವಾಗುತ್ತೆ? ಎಷ್ಟು % ನಿಜವಾಗುತ್ತೆ ಅಂತ ನಾನು ಪ್ರೆಡಿಕ್ಟ್ ಮಾಡೋಕ್ಕೆ ತಪ್ಪಾಗತ್ತೆ. 100ಗೆ 200% ನನಗೆ ವಿಶ್ವಾಸ ಇದೆ ಅಂತ ಐ ಕ್ಯಾನ್ ಟೆಲ್ ಯು. ಅದು ನನ್ನ ಕಾನ್ಫಿಡೆನ್ಸ್, ಅದು ನನ್ನ ಬಗ್ಗೆ ನನಗಿರುವಂಥ ಕಾನ್ಫಿಡೆನ್ಸ್ ಅಂತಲೂ ಹೇಳ್ಬೋದು, ಅಥವಾ ಪಕ್ಷ ನನ್ನ ಮೇಲೆ ಇಟ್ಟಿರುವಂಥ ಒಂದು ಗೌರವ, ಅಥವಾ ಅವರ ಮಾತುಗಳಲ್ಲಿ ನನಗೆ ಸಿಕ್ಕಿರುವಂಥ ಭರವಸೆ ಅಂತ ನಾನು ಹೇಳ್ತೀನಿ. ಪಕ್ಷ ಅಂತಂದರೆ ನೀವು ಭಾರತೀಯ ಜನತಾ ಪಕ್ಷದ ಬಗ್ಗೆ ಮಾತಾಡ್ತಾ ಇದ್ದೀರಿ. ಹೌದು. ನೀವಿನ್ನೂ ಅಫಿಷಿಯಲಿ ಭಾರತೀಯ ಜನತಾ ಪಕ್ಷಕ್ಕೆ ಜಾಯಿನ್ ಆಗಿಲ್ಲ. ಬೇರೆ ಬೇರೆ ಕಾರಣಗಳಿದ್ದಾವೆ, ಇನ್ಕ್ಲೂಡಿಂಗ್ ಟೆಕ್ನಿಕಲ್ ರೀಸನ್ಸ್ ಅಂತ ನೀವೀಗಾಗಲೇ ಹೇಳಿದ್ದೀರಿ, ಸುಮಾರು ಕಡೆಗಳಲ್ಲಿ ಚರ್ಚೆ ಆಗಿದೆ. ನಿಮಗೆ BJP ಕೊಟ್ಟಿರುವ ವಾಗ್ದಾನ ಏನು, ಭರವಸೆ ಏನು? ಈಗಾಗಲೇ ನೀವು ನಡ್ಡಾ ಅವರಾದಿಯಾಗಿ, ಅಮಿತ್ ಶಾ ಅವರಾದಿಯಾಗಿ ಮಾನ್ಯ ಪ್ರಧಾನಿಗಳನ್ನು ಕೂಡ ಭೇಟಿ ಮಾಡ್ಕೊಂಡು ಬಂದಿದ್ದೀರಿ. ಅಲ್ಲ, ವಾಗ್ದಾನ ಅನ್ನೋ ನಿಟ್ಟಿನಲ್ಲಿ ನಾನು ಕೇಳಲ್ಲ, ಅವರು ಮಾತಾಡಲ್ಲ. ಭರವಸೆ ಏನು? ಭರವಸೆಯ ಮಾತುಗಳನ್ನು ನಾನು ಪ್ರಧಾನಮಂತ್ರಿಗಳಿಂದಾನೇ ನಾನು ಕೇಳಿದ್ದೀನಿ. ಅವರೇ ಫಸ್ಟ್ ನಾನು ಹೋದ ಕೂಡಲೇ, ನೀವು ಬರೋಕ್ಕಿಂತ ಮೊದಲೇ ನಾನು ನಿಮ್ಮ ಪರವಾಗಿ ಮಾತಾಡಿದ್ದೀನಿ ಅಮಿತ್ ಶಾ ಅವ್ರಿಗೆ ಅನ್ನೋವಂಥ ಮಾತನ್ನು ಫಸ್ಟ್ ಅವ್ರ ಬಾಯಿಂದಾನೇ ನಾನು ಕೇಳಿಕೊಂಡೆ. ಆಮೇಲೆ ಅವ್ರಿಗೆ ನಾನು ಮಂಡ್ಯದ ಒಂದು ಪ್ರಸ್ತುತ ರಾಜಕೀಯ ಸ್ಥಿತಿಗತಿ ಏನು ಅನ್ನೋಂಥನ್ನ ಒಂದು ಬ್ರೀಫಾಗಿ ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ. ಅವ್ರಿಗೂ ಎಲ್ಲ ಗೊತ್ತಿತ್ತು ಚೆನ್ನಾಗಿ. ನಾಟ್ ದಟ್ ಐ ನೀಡೆಡ್ ಟು ಟೆಲ್ ಹಿಮ್. ಅವ್ರಿಗೆ ಎಲ್ಲ ರಿಪೋರ್ಟ್ಸು, ಎಲ್ಲ ಮಾಹಿತಿ ಅವರು ಇಟ್ಕೊಂಡಿರ್ತಾರೆ. ಆ್ಯಂಡ್ ಆಲ್ಸೋ ಅವ್ರು ಹೇಳಿದ್ದು, ಇವೇನೋ ವಿಶ್ವಾಸ ಕಳ್ಕೊಬೇಡಿ, ಯಾವುದೇ ದುಡುಕು ನಿರ್ಧಾರ ತಗೋಬೇಡಿ, ವಿ ಆರ್ ವಿತ್ ಯು, ಪಾರ್ಟಿ ಇಸ್ ವಿತ್ ಯು ಅಂತ ಮಾತನ್ನು ಹೇಳಿದರು. ಸೊ ಅದು ನನಗೆ ತುಂಬ ಒಂದು ದೊಡ್ಡ ಪಾಸಿಟಿವ್ ಸಂದೇಶ. ನನಗೆ ಒಬ್ಬ ಪ್ರಧಾನಮಂತ್ರಿಗಳೇ ನೀವು ಅಂದರೆ ಎಂಡಲ್ಲಿ ಅವ್ರು ಹೇಳ್ತಾರೆ, ನಾವು ಮತ್ತೆ ಒಟ್ಟಿಗೆ ಕೆಲಸ ಮಾಡಬೇಕು ಅನ್ನೋಂಥ ಮಾತನ್ನು ಅವ್ರು ಹೇಳ್ತಾರೆ. ಸೊ ಹಾಗಾಗಿ ಪಕ್ಷದಲ್ಲಿ ಅವ್ರಿಗೆ ಅಥವಾ ಪಕ್ಷದ ಹೈಕಮಾಂಡ್ಗೆ ನನ್ನ ಬಗ್ಗೆ ಅಷ್ಟೇ ಗೌರವ ಇದೆ. ನನ್ನನ್ನು ಪಕ್ಷದಲ್ಲೇ ಉಳಿಸ್ಕೋಬೇಕು ಅನ್ನೋವಂಥ ಉದ್ದೇಶವೂ ಅವ್ರಿಗಿದೆ. ಸೊ ಆ್ಯಂಡ್ ಮಂಡ್ಯ ಬಗ್ಗೆ ನನ್ನ ನಿಲುವು ಏನು ಅನ್ನೋದನ್ನು ಅವ್ರಿಗೆ ಗೊತ್ತಿದೆ. ಅದು ಸ್ಪಷ್ಟವಾಗಿ ನಾನು ತಿಳಿಸಿದ್ದೀನಿ ಎಲ್ರಿಗೂ ಹೈಕಮಾಂಡಲ್ಲಿ. ಇಲ್ಲಿ ನಮ್ಮ ರಾಜ್ಯದ ನಾಯಕರಿಗಂತೂ ಗೊತ್ತೇ ಇದೆ, ಅದೇನು ಅವ್ರಿಗೆ ಹೊಸದಾದ ವಿಷಯ ಏನಲ್ಲ. ಸೊ ಖಂಡಿತ ನನ್ನ ಪರವಾಗಿ ಈವನ್ ಅಲ್ಲಿ ಮಾಹಿತಿ ಸಂಗ್ರಹಣೆ ಮಾಡುವಾಗ ಅಮಿತ್ ಶಾ ಅವರು ಬಂದಿದ್ದರು ಮೈಸೂರಿಗೆ. ನಮ್ಮ ಮಂಡ್ಯ ಸ್ಥಳೀಯ ನಾಯಕರ ಒಂದು ಅಭಿಪ್ರಾಯವನ್ನು ಅವರು ತಗೊಂಡ್ರು. ಅದರಲ್ಲಿ ಬಹುತೇಕ ಅವರೆಲ್ಲರೂ BJP ಆ ಸೀಟ್ನ ಉಳಿಸ್ಕೊಂಡ್ರೆ ನಮಗೂ ಒಂದು ಫ್ಯೂಚರ್ ಇದೆ ಮಂಡ್ಯದಲ್ಲಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ನಮಸ್ಕಾರ, ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ. ನಮ್ಮೊಟ್ಟಿಗೆ ನೇರ ಮಂಥನದಲ್ಲಿ, ನೇರ ಮಾತುಕತೆಯಲ್ಲಿ, ನೇರ ಸಂವಾದದಲ್ಲಿ ಮಂಡ್ಯದ ಸಂಸದೆ, ಒನ್ ಆಫ್ ದಿ ಯಂಗೆಸ್ಟ್ ಸೂಪರ್ ಸ್ಟಾರ್ಸ್ ಆಫ್ ಇಂಡಿಯಾ ಆಗಿದ್ದಂಥವರು ಮೇಡಮ್ ಸುಮಲತಾ ಅವರು. ಈಗಿನ ರಾಜಕೀಯ ಸ್ಥಿತ್ಯಂತರಗಳ ಬಗ್ಗೆ ಅವರನ್ನ ನೇರವಾಗಿ ಪ್ರಶ್ನೆ ಕೇಳ್ತೀನಿ. ಐ ಆಮ್ ವೆರಿ ಶ್ಯೂರ್ ಅವರು ಅತ್ಯಂತ ನೇರವಾಗಿ ಮತ್ತು ಅಷ್ಟೇ ಸರಳವಾಗಿ ಉತ್ತರ ಕೊಡ್ತಾರೆ. ಮೇಡಮ್, ಬಹಳ ಗೌರವದ ಸ್ವಾಗತ. ವೆರಿ ಹಾರ್ಟಿ ವೆಲ್ಕಮ್ ಟು ಯು. ನಮಸ್ಕಾರ. ಧನ್ಯವಾದಗಳು. ನಾನು ಇವತ್ತು ಚಂದನ್ ಶರ್ಮಾ ಆಗಿ ಅಲ್ಲ, ಅಥವಾ ವಿಸ್ತಾರ ನ್ಯೂಸಿಂದ ಬಂದಿದ್ದೀನಿ ಅಂತಲ್ಲ, ಮಂಡ್ಯದ ನಿಮ್ಮ ಒಬ್ಬ ಮತದಾರ ಅಂತ ಅಂದ್ಕೊಳ್ಳಿ ನನ್ನ ಇವತ್ತು. ಶ್ಯೂರ್. ಆ ಸ್ಥಾನದಲ್ಲಿ ನಿಂತು ನಿಮಗೆ ಹಲವು ಪ್ರಶ್ನೆಗಳನ್ನು ಕೇಳ್ತೇನೆ. ಇಸ್ ದಟ್ ಓಕೆ ವಿತ್ ಯು? ಖಂಡಿತ. ಫ್ಯಾಂಟಾಸ್ಟಿಕ್. ಸೊ ಈ ಸಲ ನೀವು ಮಂಡ್ಯದಿಂದ
ಅಭ್ಯರ್ಥಿ ಆಗಬೇಕು ಅಂತ ಬಹಳ ಆಸೆ ಪಡ್ತಾ ಇದ್ದೀರಿ, ಬಹಳ ಕನಸುಗಳಿದ್ದಾವೆ, ಅದರ ಬಗ್ಗೆ ಯಾವ ಅನುಮಾನ ಕೂಡ ಇಲ್ಲ. ನೀವೇ ಸುಮಾರು ಕಡೆಗಳಲ್ಲಿ ಹೇಳ್ಕೊಂಡಿದ್ದೀರಿ. 100ಗೆ ಎಷ್ಟು % ಅದು ನಿಜವಾಗುತ್ತೆ? ಎಷ್ಟು % ನಿಜವಾಗುತ್ತೆ ಅಂತ ನಾನು ಪ್ರೆಡಿಕ್ಟ್ ಮಾಡೋಕ್ಕೆ ತಪ್ಪಾಗತ್ತೆ. 100ಗೆ 200% ನನಗೆ ವಿಶ್ವಾಸ ಇದೆ ಅಂತ ಐ ಕ್ಯಾನ್ ಟೆಲ್ ಯು. ಅದು ನನ್ನ ಕಾನ್ಫಿಡೆನ್ಸ್, ಅದು ನನ್ನ ಬಗ್ಗೆ ನನಗಿರುವಂಥ ಕಾನ್ಫಿಡೆನ್ಸ್ ಅಂತಲೂ ಹೇಳ್ಬೋದು, ಅಥವಾ ಪಕ್ಷ ನನ್ನ ಮೇಲೆ ಇಟ್ಟಿರುವಂಥ ಒಂದು ಗೌರವ ಅಥವಾ ಅವರ ಮಾತುಗಳಲ್ಲಿ ನನಗೆ ಸಿಕ್ಕಿರುವಂಥ ಭರವಸೆ ಅಂತ ನಾನು ಹೇಳ್ತೀನಿ. ಪಕ್ಷ ಅಂತಂದರೆ ನೀವು ಭಾರತೀಯ ಜನತಾ ಪಕ್ಷದ ಬಗ್ಗೆ ಮಾತಾಡ್ತಾ ಇದ್ದೀರಿ. ಹೌದು. ನೀವಿನ್ನೂ ಅಫಿಷಿಯಲಿ ಭಾರತೀಯ ಜನತಾ ಪಕ್ಷಕ್ಕೆ ಜಾಯಿನ್ ಆಗಿಲ್ಲ. ಬೇರೆ ಬೇರೆ ಕಾರಣಗಳಿದ್ದಾವೆ, ಇನ್ಕ್ಲೂಡಿಂಗ್ ಟೆಕ್ನಿಕಲ್ ರೀಸನ್ಸ್ ಅಂತ ನೀವೀಗಾಗಲೇ ಹೇಳಿದ್ದೀರಿ, ಸುಮಾರು ಕಡೆಗಳಲ್ಲಿ ಚರ್ಚೆ ಆಗಿದೆ. ನಿಮಗೆ BJP ಕೊಟ್ಟಿರುವ ವಾಗ್ದಾನ ಏನು, ಭರವಸೆ ಏನು? ಈಗಾಗಲೇ ನೀವು ನಡ್ಡಾ ಅವರಾದಿಯಾಗಿ, ಅಮಿತ್ ಶಾ ಅವರಾದಿಯಾಗಿ ಮಾನ್ಯ ಪ್ರಧಾನಿಗಳನ್ನು ಕೂಡ ಭೇಟಿ ಮಾಡ್ಕೊಂಡು ಬಂದಿದ್ರಿ. ಅಲ್ಲ, ವಾಗ್ದಾನ ಅನ್ನೋ ನಿಟ್ಟಿನಲ್ಲಿ ನಾನು ಕೇಳಲ್ಲ, ಅವರು ಮಾತಾಡಲ್ಲ. ಭರವಸೆ ಏನು? ಭರವಸೆಯ ಮಾತುಗಳನ್ನು ನಾನು ಪ್ರಧಾನಮಂತ್ರಿಗಳಿಂದಾನೇ ನಾನು ಕೇಳಿದ್ದೀನಿ. ಅವರೇ ಫಸ್ಟು ನಾನು ಹೋದ ಕೂಡಲೇ ನೀವು ಬರೋಕ್ಕಿಂತ ಮೊದಲೇ ನಾನು ನಿಮ್ಮ ಪರವಾಗಿ ಮಾತಾಡಿದ್ದೀನಿ ಅಮಿತ್ ಶಾ ಅವ್ರಿಗೆ ಅನ್ನೋವಂಥ ಮಾತನ್ನು ಫಸ್ಟ್ ಅವ್ರ ಬಾಯಿಂದಾನೇ ನಾನು ಕೇಳಿಕೊಂಡೆ. ಆಮೇಲೆ ಅವ್ರಿಗೆ ನಾನು ಮಂಡ್ಯದ ಒಂದು ಪ್ರಸ್ತುತ ರಾಜಕೀಯ ಸ್ಥಿತಿಗತಿ ಏನು ಅನ್ನೋಂಥನ್ನ ಒಂದು ಬ್ರೀಫಾಗಿ ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ. ಅವ್ರಿಗೂ ಎಲ್ಲ ಗೊತ್ತಿತ್ತು ಚೆನ್ನಾಗಿ. ನಾಟ್ ದಟ್ ಐ ನೀಡೆಡ್ ಟು ಟೆಲ್ ಹಿಮ್. ಅವ್ರಿಗೆ ಎಲ್ಲ ರಿಪೋರ್ಟ್ಸು ಎಲ್ಲ ಮಾಹಿತಿ ಅವರು ಇಟ್ಕೊಂಡಿರ್ತಾರೆ. ಆ್ಯಂಡ್ ಆಲ್ಸೋ ಅವ್ರು ಹೇಳಿದ್ದು, ಇವೇನೋ ವಿಶ್ವಾಸ ಕಳ್ಕೊಬೇಡಿ, ಯಾವುದೇ ದುಡುಕು ನಿರ್ಧಾರ ತಗೋಬೇಡಿ, ವಿ ಆರ್ ವಿತ್ ಯು, ಪಾರ್ಟಿ ಇಸ್ ವಿತ್ ಯು ಅಂತ ಮಾತನ್ನು ಹೇಳಿದರು. ಸೊ ಅದು ನನಗೆ ತುಂಬ ಒಂದು ದೊಡ್ಡ ಪಾಸಿಟಿವ್ ಸಂದೇಶ. ನನಗೆ ಒಬ್ಬ ಪ್ರಧಾನಮಂತ್ರಿಗಳೇ ನೀವು ಅಂದರೆ ಎಂಡಲ್ಲಿ ಅವ್ರು ಹೇಳ್ತಾರೆ, ನಾವು ಮತ್ತೆ ಒಟ್ಟಿಗೆ ಕೆಲಸ ಮಾಡಬೇಕು ಅನ್ನೋಂಥ ಮಾತನ್ನು ಅವ್ರು ಹೇಳ್ತಾರೆ. ಸೊ ಹಾಗಾಗಿ ಪಕ್ಷದಲ್ಲಿ ಅವ್ರಿಗೆ ಅಥವಾ ಪಕ್ಷದ ಹೈಕಮಾಂಡ್ಗೆ ನನ್ನ ಬಗ್ಗೆ ಅಷ್ಟೇ ಗೌರವ ಇದೆ. ನನ್ನನ್ನು ಪಕ್ಷದಲ್ಲೇ ಉಳಿಸ್ಕೋಬೇಕು ಅನ್ನೋವಂಥ ಉದ್ದೇಶವೂ ಅವ್ರಿಗಿದೆ. ಸೊ ಆ್ಯಂಡ್ ಮಂಡ್ಯ ಬಗ್ಗೆ ನನ್ನ ನಿಲುವು ಏನು ಅನ್ನೋದನ್ನ ಅವ್ರಿಗೆ ಗೊತ್ತಿದೆ. ಅದು ಸ್ಪಷ್ಟವಾಗಿ ನಾನು ತಿಳಿಸಿದ್ದೀನಿ ಎಲ್ರಿಗೂ ಹೈಕಮಾಂಡಲ್ಲಿ. ಇಲ್ಲಿ ನಮ್ಮ ರಾಜ್ಯದ ನಾಯಕರಿಗಂತೂ ಗೊತ್ತೇ ಇದೆ, ಅದೇನು ಅವ್ರಿಗೆ ಹೊಸದಾದ ವಿಷಯ ಏನಲ್ಲ. ಸೊ ಖಂಡಿತ ನನ್ನ ಪರವಾಗಿ ಈವನ್ ಅಲ್ಲಿ ಮಾಹಿತಿ ಸಂಗ್ರಹಣೆ ಮಾಡುವಾಗ ಅಮಿತ್ ಶಾ ಅವರು ಬಂದಿದ್ದರು ಮೈಸೂರಿಗೆ. ನಮ್ಮ ಮಂಡ್ಯ ಸ್ಥಳೀಯ ನಾಯಕರ ಒಂದು ಅಭಿಪ್ರಾಯವನ್ನು ಅವ್ರು ತಗೊಂಡ್ರು. ಅದರಲ್ಲಿ ಬಹುತೇಕ ಅವರೆಲ್ಲರೂ BJP ಆ ಸೀಟ್ನ ಉಳಿಸ್ಕೊಂಡ್ರೆ ನಮಗೂ ಒಂದು ಫ್ಯೂಚರ್ ಇದೆ ಮಂಡ್ಯದಲ್ಲಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.